ಈ ದೈವಾರಾಧನೆ ಹೇಗ್ ಶುರುವಾಯ್ತು, ಯಾವಾಗ ಶುರುವಾಯ್ತು, ಯಾಕೆ ಆರಾಧಿಸ್ತೀರಿ, ಯಾಕೆ ಮಾಡ್ತೀರಿ? ದೈವಾರಾಧನೆ ಅಂದ್ರೆ ನಮ್ಮ ತುಳುನಾಡಿನಿಂದ ಅದು ನಮ್ಮ ಕುಪ್ಪೆ ಪಂಜುರ್ಲಿ ಎಂಬ ದೈವದೊಂದು ಚರಿತ್ರೆಯಲ್ಲಿ ಬರ್ತದೆ. ಭೂಮಿ ಸೃಷ್ಟಿ ಆಗುವಾಗನೇ ದೈವಾರಾಧನೆ ಉಂಟು ಅಂತ ಹೇಳಿ ಅದು ನಮ್ಮ ಪಾರ್ದನ ಸಂಧಿ ಪಾರ್ದನಲ್ಲಿ ಬರ್ತದೆ. ಇತ್ತೀಚೆಗೆ ಅಂದ್ರೆ ಮುಂಚೆ ಕೂಡ ಇತ್ತು ದೈವಾರಾಧನೆ, ರಾಜರ ಕಾಲದಲ್ಲಿ ಕೂಡ ಇತ್ತು. ಮುಂಚೆ ಎಲ್ಲ ಅದು ಗ್ರಾಮಕ್ಕೆ ಸಂಬಂಧಪಟ್ಟ ದೈವಗಳು ಇತ್ತು. ರಾಜರ ಒಂದು ಕೂಡುವಿಕೆ ಅಂದ್ರೆ ಈ ದೈವಾರಾಧನೆಯಲ್ಲಿ 16 ಜಾತಿಯವರು ಸೇರಿ ಮಾಡ್ಬೇಕು ಅಂತ ಉಂಟು. 16 ಕಟ್ಟುಂಟು, 16 ಜನಾಂಗ ಅಂದ್ರೆ ಎಲ್ಲ ಜನಾಂಗದಲ್ಲಿ ಬರ್ತಾರೆ. ನಮ್ಮ ಹಿಂದೂಗಳಲ್ಲಿ ಎಲ್ಲ ಬರ್ತಾರೆ, ಕ್ರಿಶ್ಚಿಯನ್ರು ಕೂಡ ಇದಕ್ಕೆ ಕೆಲಸ ಮಾಡುವವರು, ಮುಸ್ಲಿಂ ಕೂಡ ಕೆಲಸ ಮಾಡ್ತಾರೆ ಇದಕ್ಕೆ ದೈವದ್ದು. ಮುಸ್ಲಿಂ ಅವರಿಗೆ ಈಗ ಗರ್ನಾಲ್ ಅಂತ ಹೇಳ್ತಾರೆ, ಪಟಾಕಿ ಸಿಡಿಸುವಂತ ಕೆಲಸ ಮುಸ್ಲಿಮ್ಗೆ, ಸಾಯಿಬೇರಿಗೆ ಅವರಿಗೆ. ಈಗ ಬ್ಯಾಂಡ್ ಉಂಟಲ್ಲ, ಬ್ಯಾಂಡ್ ಕೆಲಸ ಇರುವುದು ಅದು ಕ್ರಿಶ್ಚಿಯನ್ ಅವರಿಗೆ.